ಇಲ್ಲಿ ಹೇಳ್ತಾ ಇದೀನಲ್ಲ, ನನಗೆ ಅವ್ರಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ನನ್ನ ಮೇಲೆ ರೈಟ್ಸ್ ಇತ್ತಾದ್ರೆ ಅವ್ರಿಗೆ ಹೋಗಿ ಎಲ್ಲಿ ಬೇಕಾದ್ರೆ ಕೇಸ್ ಕೊಡ್ಲಿ, ನ್ಯಾಯಾಂಗದಲ್ಲೇ ಬೇಕಾದ್ರೆ ಅವ್ರು ಕೇಳ್ಕೊಳ್ಳಿ, ಅಲ್ಲಿ ನಾನು ಕೂಡ ಹೋರಾಟ ಮಾಡ್ತೀನಿ. ಧನ್ಯವಾದಗಳು ಮೇಡಮ್. ನಾನು ಇಷ್ಟ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಮ್ಗೆ ಚುನಾವಣೆ ಇದೆ ಮೇಡಮ್. ಇಲ್ಲ ಇಲ್ಲ ಇಲ್ಲ, ನನ್ನ ಕೆಲವೊಂದು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಬಿಟ್ಟು ಹೋಗಿ ಅನ್ನೋದು ನನ್ನ ಒಂದು ಅಭಿಲಾಷೆ. ಕೆಲವೊಂದು ಆಡಿಯೋ ಕ್ಲಿಪ್ಪಿಂಗ್ ಕೂಡ ನಾನು ಕೇಳಿಸ್ಕೊಂಡಿದ್ದೀನಿ. ಅದ್ರಲ್ಲಿ ನೀವೇನ್ ಹೇಳ್ತೀರಾ ಅಂದ್ರೆ, ಇಲ್ಲ ನಾನು ಅವ್ರು ಕೇಳ್ತಾರೆ, ನಾನು ನಿನ್ ಕೊಟ್ಟಿರೋ ಪ್ರಮಾಣಕ್ಕೆ ಏನು ಉತ್ತರ ಇಲ್ವಾ, ಅದನ್ನೆಲ್ಲ ನೀನು ಪ್ರಮಾಣನೆಲ್ಲ ಕಂಟಿನ್ಯೂ ಮಾಡೋದಿಲ್ವಾ ಅಂದ್ರೆ, ಯಾರು ಮಾಡಲ್ಲ ಅಂತ ಹೇಳಿದ್ದು ಪ್ರಮಾಣಗಳನ್ನ, ಯಾರದನ್ನ ಕಂಟಿನ್ಯೂ ಮಾಡಲ್ಲ, ಯಾರದನ್ನ ನಿಭಾಯಿಸಲ್ಲ ಅಂತ ಹೇಳಿದ್ದನ್ನ ನೀವು ಹೇಳಿದ್ರಿ. ಅವರು ಅಂತದ್ರಲ್ಲಿ ಚಾಣಾಕ್ಷರು ಅಲ್ಲ ಮೇಡಮ್, ಅವರು ಅಂತದ್ರಲ್ಲಿ ಚಾಣಾಕ್ಷರು, ಕಾಲ್ ರೆಕಾರ್ಡ್ಗಳು ಇನ್ನೊಂದು ಪ್ರತಿಯೊಬ್ರು ಲೆಟ್ ಹಿಮ್ ಕಂಪ್ಲೀಟ್ ಹಿಸ್ ವರ್ಡ್. ಓಕೆ ಶೇಖರ್ ಹೇಳಿ. ಈಗ ಅವರು ಒಂದು ಬ್ಲಾಕ್ ಮೇಲ್ ಮಾಡೋದಕ್ಕೆ ಇದೆಲ್ಲ ತಂತ್ರ ಹೂಡಿಸಿರೋದು. ಈಗ ನಾನ್ ಚುನಾವಣೆ ನಿಂತಿರೋದ್ರಿಂದ ಇಲ್ಲಿ ಕೂಡ ಅಪಖ್ಯಾತಿ ಮಾಡಿಸ್ಬೇಕಂತ ಹೇಳಿ ಇದು ವ್ಯವಸ್ಥಿತವಾಗಿ ದಂಸನದಲ್ಲಿ ಏನೋ ಮಿಕ್ಸ್ ಮಾಡಿ ನನ್ನ ಮೇಲೆ ಹತ್ಯೆ ಯತ್ನ ಯಾಕೆ ಮಾಡಿ? ಬ್ಲಾಕ್ ಮೇಲ್ ಏನ್ ಹೇಳ್ತಾ ಇದ್ರಲ್ಲ, ಎಲ್ಲ ಹೇಳ್ತಾ ಇದ್ರಲ್ಲ, ಇವೆಲ್ಲ ಸತ್ಯಕ್ಕೆ ದೂರ. ಇಲ್ಲ, ನಾವು ಪದ್ಮಜ, ಫಸ್ಟ್ ಆಫ್ ಆಲ್ ಯಾವುದೇ ಪಕ್ಷದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಬರೀ ನಿಮ್ಮ ಬಗ್ಗೆ ಮತ್ತು ಶೇಖರ್ ಬಗ್ಗೆ. ಶೇಖರ್, ನಿಮ್ ತಾಯಿ ಜೊತೆಗೆ ಕರ್ಕೊಂಡ್ ಬಂದು ನಿಮ್ ತಾಯಿ ಮೂಲಕ ಪ್ರಮಾಣ ಮಾಡಿಸಿದ್ರಂತೆ ನೀವು. ಒನ್ ಸೆಕೆಂಡ್. ಇಲ್ಲ ಇಲ್ಲ ಶೇಖರ್, ಲೆಟ್ ಮಿ ಕಂಪ್ಲೀಟ್ ಮೈ ಕ್ವೆಶ್ಚನ್ ಫಸ್ಟ್. ಮೊದ್ಲಿಗೆ ನನ್ನ ಪ್ರಶ್ನೆನ ಕೇಳಿಸ್ಕೊಂಡ್ಬಿಡಿ. ಪದ್ಮಜ ಪ್ಲೀಸ್ ಬಿ ಪೇಷಂಟ್ ಪ್ಲೀಸ್. ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ತಾಳಿ ಕಟ್ಟಿಸಿದ್ದಾರೆ, ತಾಳಿ ಕಟ್ಟಿದ್ರ ಜೊತೆಗೆ ಅವ್ರ ತಾಯಿನ ಕರ್ಕೊಂಡ್ಬಂದು ಪ್ರಮಾಣ ಮಾಡಿದ್ದಾರೆ. ಏನಂತ ಅಂದ್ರೆ, ಸಾಮಾಜಿಕವಾಗಿ ನಾನೆಲ್ಲೂ ನಿಮ್ಮ ಹೆಂಡತಿ ಅಂತ ಹೇಳ್ಕೊಳ್ಳಲ್ಲ ಅಂತ ನೀವು ನಿಮ್ ತಾಯಿ ಮೂಲಕ ಪ್ರಮಾಣ ತಗೊಂಡಿದ್ದೀರಾ ಅನ್ನೋದು ಅವ್ರ ಪ್ರಶ್ನೆ. ಜೊತೆಗೆ ಶೇಖರ್ ಸೊಲ್ಯೂಷನ್ಸ್ ಅಂತ ಟ್ಯುಟೋರಿಯಲ್ಸ್ ಎಲ್ಲ ಓಪನ್ ಮಾಡಿಸಿದೀರಾ, ದುಡ್ಡನ್ನು ತಿಂದಿದ್ದೀರಾ, ಅವ್ರು ಒಡವೆನ ಇಟ್ಕೊಂಡು ತಿಂದಿದ್ದೀರಾ, ಇಡೀ ದುಡ್ಡು ಅವರು ಇವತ್ತು ಬರೀ ಕೈಯಲ್ಲಿ ನಿಂತಿದ್ದಾರೆ ಅನ್ನೋದು ಪದ್ಮಜ ಕ್ವೆಶ್ಚನ್. ನನ್ನ ಹತ್ರ ಇದ್ದಿದ್ದ ದುಡ್ಡನ್ನೆಲ್ಲ ಸರಿಯಾಗಿ ಬಳಸ್ಕೊಂಡ್ಬಿಟ್ರು, ಇವತ್ತು ನಾನು ಬರಿಗೈಯಲ್ಲಿ ನಿಂತಿದ್ದೀನಿ, ಈಗ ನಾನು ಅವ್ರಿಗೆ ಬೇಡವಾಗಿದೆ. ಲೆಟ್ ಮಿ ಫಿನಿಶ್. ನಾನ್ ಬರಿಗೈಯಲ್ಲಿ ನಿಂತಿದ್ದೀನಿ, ಎಲೆಕ್ಷನ್ ಕಾರಣದಿಂದ ಗೌರವ ಉಳಿಸ್ಕೋಬೇಕು, ಮರ್ಯಾದೆ ಉಳಿಸ್ಕೋಬೇಕು ಅಂತ ನನ್ನನ್ನು ದೂರ ಮಾಡ್ಕೊಳ್ತಾ ಇದ್ದಾರೆ. ನನಗೆ ನನ್ನ ಹಕ್ಕು ಅಂದ್ರೆ, ನನಗೆ ದುಡ್ಡು ಬೇಡ, ಏನು ಬೇಡ, ಹೆಂಡತಿ ಅನ್ನೋ ಹಕ್ಕು ಬೇಕು ಅನ್ನೋದು ಪದ್ಮಜ ಪ್ರಶ್ನೆ. ಉತ್ತರ ಕೊಡಿ. ಅವ್ರು ಹೋರಾಟ ಮಾಡಕ್ ಹೇಳ್ರಿ ಮೇಡಮ್. ಅವ್ರು ನನಗೆ ಏನಾದ್ರು ದಾಖಲಾತಿತ್ತಂದ್ರೆ ಅವ್ರು ನ್ಯಾಯಾಲಯದಲ್ಲಿ ಹಾಕ್ಲಿ, ಹೆಂಡತಿ ಅಂತೇಳಿ ಒಪ್ಪಿದಾರಂದ್ರೆ ನಾನು ಇದು ಮಾಡ್ಕೊಂತೀನಿ. ಯಾಕಂದ್ರೆ ಅಲ್ಲಿ ಸತ್ಯಕ್ಕಂತೂ ಜಯ ಸಿಗುತ್ತೆ. ಇದು ಇವಾಗ ಸತ್ಯಕ್ಕೆ ದೂರವಾದಂತದ್ದು. ಎಲ್ಲ ಇವೇನು ಆರೋಪ ಮಾಡ್ತಾ ಇದಾರೆ, ಇವೆಲ್ಲ ಸತ್ಯಕ್ಕೆ ದೂರವಾದ. ಒಂದೇ ಹೇಳ್ತೀನಿ, ಅವರು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಹಂಗೆ ಹೇಳಿದರು. ಫಸ್ಟ್ ಹೇಳ್ತೀನಿ, 2 years before marriage I have sexual life with her. When I find she is fit, I married her. You said you gave 2 lakh bribe to SP of Ballari. That also record is there with me. ಚಾನಲ್ ಅಲ್ಲಿ ಏನು ಮಸೀದ್ ಡ್ಯಾಮೇಜ್ ಆಗಿಲ್ಲ. ಡ್ಯಾಮೇಜ್ ಆಗಿ ನನ್ನ ಮೇಲೆ ಕೇಸ್ ಆಗಿ ನಾನು 1 lakh ರೂರಲ್ ಡಿವೈಎಸ್ಪಿ ಏನು ಎಷ್ಟೆಷ್ಟು ಸುಳ್ಳು ಹೇಳಿದೆ. SP ಮೇಲೆ ಆರೋಪ, ನನ್ನ ಮೇಲೆ ಆರೋಪ. ನೀವು ಅನವಶ್ಯಕವಾಗಿ ಯಾಕೆ ಇಲ್ಲಿದ್ದು ಹೇಳ್ತೀರಿ? ಇನ್ನೊಬ್ಬರನ್ನ ಯಾಕೆ ಇದ್ರಲ್ಲಿ ಜೊತೆ ತರ್ತಾರೆ ಮೇಡಮ್? ನಾವು ಹೇಳ್ತಾ ಇದ್ದೇನಲ್ಲ ಮೇಡಮ್, ಅವ್ರು ಏನಿದ್ರು ಕಾನೂನು ರೀತಿ ಹೋರಾಟ ಮಾಡಿ ಅಂತ ಹೇಳ್ರಿ. ಓಕೆ, ಐ ಕಮ್ ಬ್ಯಾಕ್ ಟು ಯು ಶೇಖರ್. ನಾನು ನಿಮ್ ಜೊತೆನೂ ಮಾತಾಡ್ತೀನಿ, ಪದ್ಮಜ ನಿಮ್ ಜೊತೆನೂ ಮಾತಾಡ್ತೀನಿ. ಸೊ ವೀಕ್ಷಕರೇ, ಚರ್ಚೆಯಲ್ಲಿ ಹಲವಾರು ವಿಷಯಗಳು ಬಯಲಿಗೆ ಬರ್ತಾ ಇವೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ನಾನು ನಿಮ್ಗೆ ನೀಡ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ನನ್ನ ಕಣ್ಣೀರ ಕಥೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬಳ್ಳಾರಿಯ ಕರವೇ ಜಿಲ್ಲಾಧ್ಯಕ್ಷ ಶೇಖರ್ ಮೇಲೆ ಆರೋಪಗಳನ್ನ ಪದ್ಮಜ ಮಾಡ್ತಾ ಇದ್ದಾರೆ. ಆದ್ರೆ ಪದ್ಮಜ ಆರೋಪಗಳನ್ನ ತಳ್ಳಿ ಹಾಕ್ತಾ ಇದ್ದಾರೆ. ಸೊ ಪದ್ಮಜ ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ನನಗೆ ಪದ್ಮಜ ಪರ್ಸನಲಿ ಗೊತ್ತಿಲ್ಲ, ನನ್ನ ಹತ್ರ ಆರೋಪ ತಗೊಂಡು ಬಂದಿದ್ರು ಅಷ್ಟೇ ಅಂತ ಹೇಳ್ತಿದ್ದಾರೆ. Shall I have audio clipping ma'am once? ಅಲ್ಲ, ಅವ್ರ ಆರೋಪಗಳು ಉತ್ತರ ಕೊಟ್ಬಿಡಿ, ಆಮೇಲೆ ವಿಲ್ ಸ್ಟಾರ್ಟ್. ಮೇಡಮ್, ನಾನು ಏನು ಹೇಳಬೇಕು? ಅವ್ರು ಎಲ್ಲರ ಮೇಲೆ ಆರೋಪ ಕೊಡ್ತಾರೆ. ನನ್ನ ಕಡೆ ಎಲ್ಲ ಸಾಕ್ಷ್ಯ ಇದೆ. ಅವ್ರು ಒಂದು ರೌಡಿಯಿಸಮ್ ಮಾದರಿ ಅಲ್ಲಿ ಪ್ರೈವೇಟ್ ಸೆಟಲ್ಮೆಂಟ್ ಮಾಡ್ತಾರೆ. ಯಾರು ಬಂದು ಅವ್ರಿಗೆ ಆಪೋಸಿಟ್ ಸಾಕ್ಷ್ಯ ಕೊಡಾಕೋ ಯಾರು ಇದೆಯಾ ಅಲ್ಲಿ? ಯಾರ ಕಡೆ ಹೇಳಬೇಡ ಅಂದ್ರೆ ಪ್ರಾಮಿಸ್, ಹಿ ಟುಕ್ ಪ್ರಾಮಿಸ್ ಫ್ರಮ್ ಮೀ, ಶುಡ್ ನಾಟ್ ಸೇ ಟು ಎನಿಬಡಿ. ಓಕೆ, ಸೊ ಶೇಖರ್ ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ಪ್ರಾಮಿಸ್ ತಗೊಂಡಿದ್ದೀನಿ, ಆಡಿಯೋ ಕ್ಲಿಪ್ಪಿಂಗ್ ಕೂಡ ನನ್ನ ಹತ್ರ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಜಸ್ಟ್ ನೀವು ಆಡಿಯೋ ಕ್ಲಿಪ್ಪಿಂಗ್ ನ ನೀವು ಕೇಳಿಸ್ಕೊಳ್ಳಿ, ನಿಮ್ಮದೇ ಧ್ವನಿ ನೀವೇ ಕೇಳಿಸ್ಕೊಳ್ಳಿ.
ఇక్కడ రావట్లేదు, ಅಲ್ಲಿ ಬರ್ದಿಲ್ಲ. ಲೌಡ್ ಸ್ಪೀಕರ್ ಸ್ಪೀಕರ್ ಈಸ್ ನಾಟ್ ದೇರ್, ದಟ್ ಮಚ್ ಓನ್ಲಿ. ಇಂಕ್ರೀಸ್ ದಿಸ್. కెన్ యూ హియర్ ఇట్? కాదు, నేను చెప్పేది నువ్వు అయిన తర్వాత నేను మాట్లాడు. చెప్పండి. నేను ఈరోజు అందరి దగ్గర పోయినాను. కాదు నేను నాకు కూడా మనసు ఉంది, రావాలంటే 1 వీక్ నుంచి కొట్టుకుంటా. నీకు ఎందుకు మనసు కొట్టుకుంటుందండి? నీకు ఎలాగని పక్కలో పెరుగుతుంది కదా. నీకు ఇంట్లో భార్య ఉంది, పెద్ద భార్య. ఇంకా నేనెందుకు గుర్తొస్తామని నాకెందుకు కట్టావండి తాళి కట్టావంటే కామేచ్ఛ, ధర్మేచ్ఛ, మోక్షేచ్ఛ అని అంటారు, తెలుసు కదా. అన్నిట్లో సహభాగస్వామిగా ఉండాలి కదా. ఉంటున్నావా మరి? అంటే నీకు ఇంట్లో సుఖము, నీకు ఆనందము, నీకు కావాల్సిన ಓಕೆ ಓಕೆ. ಸೊ ಶೇಖರ್, ನೀವಾಗ ಕೇಳಿಸ್ಕೊಂಡಿದ್ದೀರಾ? ಅವ್ರು ಹೇಳಿದ್ರು ಧರ್ಮೇಚ್ಛ, ಅರ್ಥೇಚ್ಛ, ಕಾಮೇಚ್ಛ ಅಂತ ನಾವು ಪ್ರಮಾಣ ತಗೊಂಡಿದ್ದು, ಅದನ್ನ ನಿಭಾಯಿಸೋ ಜವಾಬ್ದಾರಿ ನಿಮ್ಗಿಲ್ವಾ ಅಂದ್ರೆ ಯಾರು ಇಲ್ಲ ಅಂದಿದ್ದು ಅನ್ನೋದು ನಿಮ್ಮ ಧ್ವನಿಯಲ್ಲೇ ಬಂತು. ಇದಕ್ಕೆ ನಿಮ್ಮ ಉತ್ತರ ಏನು? ಒಂದು ನಿಮಿಷ ನಿಮ್ಗೆ ಹೇಳ್ತೀನಿ ಮೇಡಮ್. ಈಗೇನು ಅವರು ಹೇಳ್ತಾ ಇದಾರಲ್ಲ ಕಾಲ್ ರೆಕಾರ್ಡ್ ಅಂತ ಹೇಳಿ, ಫಸ್ಟ್ ಅವ್ರದ್ದು ನಾನು ಹೇಳ್ತಾ ಇದ್ದೀನಿ, ಒಂದ್ ಸ್ವಲ್ಪ ನನಗೆ ಅವಕಾಶ ಮಾಡಿಕೊಡ್ರಿ. ಹೇಳಿ. ಅವ್ರು ಫಸ್ಟ್ ನಾರಾಯಣ್ ಟೆಕ್ನೋದಲ್ಲಿ ಅವ್ರನ್ನ ಎದಕ್ಕೆ ಕಿತ್ತು ಬಿಸಾಕಿದ್ರು, ಅಲ್ಲಿ ಏನ್ ಅವರು ಎಲ್ಲ ಮಾಡಿದ್ರು, ಬೇರೆ ಬೇರೆ ಅಕ್ರಮ ಸಂಬಂಧಗಳು ಇಟ್ಕೊಂಡು ಅಲ್ಲೆಲ್ಲ ಇದು ಮಾಡ್ಕೊಂಡು, ಆಮೇಲೆ ಅವ್ರು ಮೊದಲನೇ ಗಂಡ ಯಾಕೆ ಬಿಟ್ಟ ಆರೋಪ ಮಾಡ್ಕೊಂಡು ಇವೆಲ್ಲ ಮಾಡಿದ ಮೇಲೆ ಮಾಡ್ಕೊಂಡು ಈಗ ಹೇಳ್ತಾ ಇದೀನಿ ನೋಡ್ರಿ. ನಾನ್ ಮಾತಾಡೋರು ಕೇಳ್ರಿ. ಪದ್ಮಜಾ, ಲೆಟ್ ಹಿಮ್ ಕಂಪ್ಲೀಟ್ ಪ್ಲೀಸ್. ಎಷ್ಟು ಜನದಲ್ಲಿ ಸಂಬಂಧ ಇದೆ ಬೇಕಾದ್ರೆ ನಾರಾಯಣ್ ಟೆಕ್ನೋ ಹೋಗಿ ಕೇಳ್ರಿ. ಅವ್ರು ಯಾಕೆ ಕಿತ್ ಬಿಸಾಕಿದಾರೆ ಇವ್ರನ್ನ? ಕಿತ್ತು ಬಿಸಾಕಿಲ್ಲ, ನಾನೇ ರಿಸೈನ್ ಮಾಡಿದ್ದೆ. ಅವ್ರ ಊರಲ್ಲಿ ಹೋಗಿ ಕೇಳ್ರಿ. ಅವ್ರು ಕಿತ್ ಬಿಸಾಕಿದಾರೆ ಇವ್ರನ್ನ. ಮಾಡು, ಪ್ರೂಫ್ ತಗೊಂಡು ಮಾಡು, ಸುಮ್ನೆ ಹೇಳ್ಬೇಡ. ಹೋಗಿ ಕೇಳಿ, ಸುಮ್ನೆ ಹೇಳ್ಬೇಡ. ಓಕೆ ಪದ್ಮಜಾ. ಸೊ ಶೇಖರ್, ನಾನ್ ನಿಮ್ಗೊಂದು So to escape before joining in politics only, you are becoming like a beggar. ಓಕೆ. ಸೊ ಶೇಖರ್, ನೋಡಿ ಮೇಡಮ್, ಇಲ್ಲಿ ಹೇಳ್ತಾ ಇದೀನಿ, ಇದು ಎಲ್ಲ ವ್ಯವಸ್ಥಿತ ಉದ್ದೇಶದಿಂದ ನಾನ್ ಚುನಾವಣೆ ನಿಂತಿರೋಕ್ಕೋಸ್ಕರ ಇದನ್ನೆಲ್ಲ ಆರೋಪ ಮಾಡ್ತಾ ಇದಾರೆ. ಇವ್ರು ನಾರಾಯಣ ಟೆಕ್ನೋದಲ್ಲಿ ಅವ್ರನ್ನ ಮುಲಾಜಿಲ್ದಾಗ ಕಿತ್ತು ಬಿಸಾಕಿದಾಗ ನನ್ನ ಹತ್ರ ಬಂದು, ಸರ್ ನನಗೆ ತೊಂದರೆ ಆಗಿದೆ ಸರ್, ಹೆಲ್ಪ್ ಮಾಡ್ರಂತಂದ್ರೆ ಆಯ್ತು ಮಾಡ್ಕೊಡ್ರಿ ಅಂತ ಹೇಳಿ ನನ್ನ ಹೆಸರು ಹೇಳ್ಕೊಂಡು ಇವರೆಲ್ಲ ಎಲ್ಲ ಕಡೆ ದುಡ್ಡು ವಸೂಲ್ ಮಾಡಿದ್ದಾರೆ. ಆಮೇಲೆ ಇಬ್ಬರು ಮೂವರು ಕೂಡ ಮೋಸ ಮಾಡಿದ್ದಾರೆ. ಅವ್ರು ಕೂಡ ಅವ್ರ ಹತ್ರ ಎಲ್ಲ ಬ್ಲಾಕ್ ಮೇಲ್ ಮಾಡ್ಕೊಂಡು ಅವ್ರನ್ನ ಕೂಡ ಇದೇ ರೀತಿ ಮೋಸ ಮಾಡಿದ್ದಾರೆ. ಶೇಖರ್, ಹಾಗಾದ್ರೆ ಎಲ್ಲರಿಗೂ ಹಿಂಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಇದೇ ವಿಚಾರದಲ್ಲಿ ಸತ್ತೋಗಿದ್ದಾನೆ. ಇವ್ರು ಮಾಡಿರೋ ಒಂದು ಏಟಿಗೆ ಒಬ್ಬ ಸತ್ತೋಗಿದ್ದಾನೆ. ನಾನು ಕೂಡ ಮೊನ್ನೆ ಅಲ್ಲಿವರೆಗೂ ಹೋಗಿದ್ದೆ. ಇವ್ರು ಮಾಡಿರೋ ಒಂದು ಇದಕ್ಕೆ ನಾಟಕ ಮಾಡಿ ನೀ ಟ್ಯಾಬ್ಲೆಟ್ ತಗೊಂಡಿಲ್ಲ. ಮೇಡಮ್, ಇಲ್ಲಿಗೆ ಒಂದು 4 ರಿಂದ 5 ಜನ ಇವಳಿಂದ ಮೋಸ ಹೋಗಿದ್ದಾರೆ. ಅವ್ರು ಎಲ್ಲರೂ ಕೂಡ ಬಂದು ಹೇಳ್ತಾರೆ ಬೇಕಾದ್ರೆ ಮೋಸ ಮಾಡಿದ್ದಾರೆ ಅಂತ ಹೇಳಿ. ನಾರಾಯಣ ಟೆಕ್ನೋದಲ್ಲಿ ಮೋಸ ಮಾಡೋದಕ್ಕೋಸ್ಕರನೇ ಅವರೆಲ್ಲರೂ ಟ್ಯಾಬ್ಲೆಟ್ ತಗೊಂಡೇ ಇಲ್ಲ. ಸೇರ್ಸ್ರಿ, ಬೇರೆ ಕಡೆ ಎಲ್ಲ ನಾವು ಒಂದ್ಸಲ ಸೇರ್ಸ್ರಿ ಅಂತ ಹೇಳಿ ನನಗೆ ಬಂದು ಕೇಳಿದ್ರೆ ನಾನು ಆಗೋದಿಲ್ಲ ಅಂತ ಕೂಡ ಹೇಳಿದೀನಿ. ಆಮೇಲೆ ಗೊತ್ತಾಯ್ತು ಮೋಸ ಮಾಡ್ತಾ ಇದ್ದ ಅಂತೇಳಿ ಪ್ರತಿಯೊಬ್ಬರಿಗೆ ನಾನು ಕೂಡ ಕೇಳಿದೀನಿ. ಅವ್ರ ಫ್ರೆಂಡ್ ಗೌರಿ ಅಂತ ಹೇಳಿದ, ಗೌರಿ ಎಲ್ಲ ಎಟ್ಟು ಜಡ್ಡಿ ಹೇಳಿದ. ಓಕೆ ಓಕೆ ಶೇಖರ್, ಹಾಗಾದ್ರೆ ಕೇಳಿ, ಅವ್ರು ಗೌರಿ ಅವ್ರಿಗೆ ಕೇಳಿ. ಹಾಗಾದ್ರೆ ಆಡಿಯೋ ಎಷ್ಟು ಮೋಸ ಮಾಡಿದಾರೆ ಅಂತ ಅನ್ನೋದು. ಅಲ್ಲ ಶೇಖರ್, ಹಾಗಾದ್ರೆ ಆಡಿಯೋ ಕ್ಲಿಪ್ಗೆ ಏನ್ ಹೇಳ್ತೀರಾ? ಆಡಿಯೋ ಕ್ಲಿಪ್ ಅಲ್ಲಿ ನೀವು ಮಾತಾಡಿರೋದಕ್ಕೆ ಏನ್ ಹೇಳ್ತೀರಾ? ನಾನು ಮಾತಾಡಿಲ್ಲ ಮೇಡಮ್, ಅದು ಯಾರು ಮಾತಾಡಿರೋದು? ನಂದಲ್ಲ ವಾಯ್ಸು. ಸಾಕಷ್ಟು ಜನ ಮಾತಾಡಿರ್ತಾರೆ ಮೇಡಮ್. ನಿಮ್ ವಾಯ್ಸ್ ದಲ್ಲಿ ಕಾಂಟ್ಯಾಕ್ಟ್ಸ್ ಮಾತಾಡ್ತಾರ? ನಿಮ್ ವಾಯ್ಸ್ ದಲ್ಲಿ ಮಾತಾಡೋಕೆ ಸಾಧ್ಯ ಆಗಿತ್ತಾ? ಏನೇನ್ ಹೇಳ್ತಾರೋ ಒಂದರಿ ನೀನ್ ಮಾಡ್ತಾ ಇರೋದು ಏನ್ ಗೊತ್ತಾ? ಅಲ್ಲ, ಇನ್ನ 5 ಜನ ಕರ್ಕೊಂಡ್ ಬರ್ತೀನಿ, ಅವ್ರಿಗೂ ಹೆಂಗ್ ಮೋಸ ಮಾಡಿದೆ ಅಂತ ಹೇಳ್ತೀವಿ. ಎಷ್ಟು ಲಕ್ಷ ಜನ ಇದ್ರೆ ನನಗೆ ಸಂಬಂಧ ಇದೆ, ಕರ್ಕೊಂಡು ಬಾ. ನಿಮ್ ಗೌರಿ ಫ್ರೆಂಡ್ ಇದಲ್ಲ, ಗೌರಿ ಕೇಳು, ಎಲ್ಲ ಹೇಳಿದಾರ. ಗೌರಿ ಕೇಳು, ಫೋನ್ ಮಾಡಿ ಕೇಳು, ಗೌರಿನ ಫೋನ್ ಮಾಡಿ ಕೇಳು, ಗೌರಿನ ಫೋನ್ ಮಾಡಿ ಎಲ್ಲಾರನ್ನ ಕೇಳು, ಎಲ್ಲಾರನ್ನ ನಿನ್ ಕಡೆ ನ್ಯಾಯ ಇದೆ ಅಂದ್ರೆ ಕೇಳು, ನಾನು ಹೋರಾಟ ಮಾಡ್ತೀನಿ. ಸುಮ್ಮನೆ ಇರಲಿಲ್ಲ. ಫಸ್ಟ್ ಹಿಂದೆ ಮೇಲೆ ನೀ ಆರೋಪ ಮಾಡಿ
Okay, Padmaja. Before marriage I have sex. That is your character. ಓಕೆ ಪದ್ಮಜ ಅವರೊಂದು ಕ್ವೆಶ್ಚನ್ ಕೇಳ್ತಾ ಇದ್ದಾರೆ. ಮೇಡಮ್, ಅವ್ರೇನ್ ಒಂದೇ ಹೇಳ್ತಾರೆ ಅಂದ್ರೆ ಯಾವುದೇ ರೀತಿಯಿಂದ ನಿಮಗೆ ಇವಾಗ divorce- ಪಾಲಿಟಿಕ್ಸ್ ಅಲ್ಲ ಮೇಡಮ್, ಯಾವುದೇ ರೀತಿಯಿಂದ ಇವರು divorce ಒಂದ್ ತಗೊಂಡಿಲ್ಲ. ನಿಮಿಷ ಶೇಖರ್, ನಿಮ್ಮ ಪ್ರಶ್ನೆ ನಾನು ಪದ್ಮಜಾನ ಕೇಳ್ತಾ ಇದ್ದೀನಿ. ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಇವಾಗ ಎಲೆಕ್ಷನ್ ಬರೋಕ್ ಮುಂಚೆ ಈ ಆರೋಪ ಮಾಡಬಹುದಿತ್ತಲ್ವಾ? ಒಂದು ಲೆಟ್ ಮಿ ಕಂಪ್ಲೀಟ್ ಪದ್ಮಜ, ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ, ದಯವಿಟ್ಟು ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ. ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಇವಾಗ ನಾನು ಎಲೆಕ್ಷನ್ ನಿಂತ್ಕೋತಾ ಇದ್ದೀನಿ, ಸೊ ಬೇರೆ ಪಕ್ಷಗಳು ನನ್ನ ಅಗೇನ್ಸ್ಟ್ ಪಿತೂರಿ ಮಾಡಿ ಇಲ್ಲ ಮೇಡಮ್, ಪದ್ಮಜಾನ ಯಾರು ಅಲ್ಲಿ ಇಲ್ಲ, ಕಳ್ಸಿದ್ದಾರೆ. ಯಾರು ಇಲ್ಲ. ನಾನ್ ಫೆಬ್ರವರಿ 5th ದಲ್ಲಿ ನಾನ್ ಮೆರಿಟ್ ಈಗ ಮಾಡ್ತಾ ಏನು ಮಾಡ್ತಾ ನಮ್ಮ ಮಾಡ್ತಾ ಹೆಸರು ಇದ್ದೀನಿ. ಹೇಳಿದ್ರು ಯಾರು ಇಲ್ಲ ಮೇಡಮ್, ಅವ್ರ ಹೆಸರು ಯಾರ ಹೇಳಿಲ್ಲ. ಮೇಲೆ ಆರೋಪ ಮಾಡೇ ಬೇಡ. ಇದು ನಮ್ಮ ಪರ್ಸನಲ್ ಆಗಿ ನಾನು ಯಾರ ಆ ಮೇಲೆ ಪಕ್ಷಕ್ಕೆ ಆರೋಪ ಸೇರಿದ್ದೇನೆ. ಮಾಡಬೇಡ ಆ ಕಡೆ ಸುಮ್ಮನೆ. ಒಂದು ಸೊ ಫೋನ್ ಫೈನಲಿ ವಾಟ್ ಯು ಬಂದಿದೆ ವಾಂಟ್ ನನಗೆ. ಟೆಲ್. ಓಕೆ ಶೇಖರ್, ಕೊನೆಯದಾಗ ಏನ್ ಹೇಳ್ತೀರಾ ಪದ್ಮಜ? ನಾನ್ ಸುಮ್ನೆ ಇರ್ದಿಲ್ಲ, ನಾನ್ ಹೋಗ್ತೀನಿ, ನಾನು ಹೋರಾಟ ಮಾಡ್ತೀನಿ. ಅವ್ರು ಏನ್ ಪ್ರೂಫ್ ಮಾಡ್ತಾರೋ ಮಾಡಕ್ ಹೇಳ್ರಿ, ನಾನ್ ಏನ್ ಮಾಡ್ಲೋ ನಾನು ಮಾಡ್ತೀನಿ. ಎಷ್ಟು ವಾಯ್ಸ್ ಆಯ್ತು, ನಿಮ್ಗೆ ಏನಿದಾವೆ ಎಲ್ಲವೂ, ಎಲ್ಲರೂ ಬಂದು ಎಲ್ಲಾರ್ಗೂ ತಗೊಂಬ, ತಗೊಂಬ ಎಲ್ಲಾರ್ಗೂ. ಓಕೆ ಪದ್ಮಜ, ಥ್ಯಾಂಕ್ ಎಷ್ಟು ಯು. ಮಂದಿ ಅಕ್ರಮ ಸಂಬಂಧ ಇತ್ತಂತಾನೆ ಗೊತ್ತಿದೆ. ಎಷ್ಟು ಮಂದಿ ಲಕ್ಷಗಳು Okay, fine. ಎಲ್ಲಾರ್ಗೂ ಪ್ರೂಫ್ ಮಾಡು, ನೀ ಪ್ರೂಫ್ ಮಾಡು. Okay, ನೀವು ಒಂದು ಪೊಲಿಟಿಕಲ್ ಲೀಡರ್, ನೀ ಏನ್ ಮಾಡಕ್ ನಿನಗೆ ಸಾಧ್ಯ ಆಯ್ತು? ಸೊ ದಟ್ ಈಸ್ ದ ಪೊಲಿಟಿಕಲ್ ಡಬಲ್ ಗ್ರಾಜುಯೇಟ್ ಅಂತ ಹೇಳಿ ಓಕೆ ಶೇಖರ್, ಕೊನೆಯದಾಗ ನೀವೇನ್ ಹೇಳ್ತೀರಾ? ಮಾಡ್ಕೊಂತ ನಾನು ಇಂಗ್ಲಿಷ್ ಬರುತ್ತಂತ ಹೇಳಿ. ಏಯ್ ಓಕೆ ಥ್ಯಾಂಕ್ ಯು. ಕೊನೆಯದಾಗಿ ಶೇಖರ್ ಏನ್ ಹೇಳ್ತೀರಾ? ಮೇಡಮ್, ಕೊನೆಯದಾಗಿ ಹೇಳ್ತಾ ಇದ್ದೀನಿ ನೋಡ್ರಿ ಮೇಡಮ್, ಇದು ಎಲ್ಲವೂ ಸತ್ಯಕ್ಕೆ ದೂರವಾದಂತದ್ದು. ಇದು ವ್ಯವಸ್ಥಿತವಾಗಿ ನಾನು ಇವತ್ತು ಚುನಾವಣೆಯಲ್ಲಿ 1ನೇ ವಾರ್ಡಲ್ಲಿ ಸ್ಪರ್ಧೆ ಮಾಡಿದ್ದೀನಿ ಮಹಾನಗರ ಪಾಲಿಕೆಗೆ. ಹಂಗಾಗಿ ನಿಮಗೆ ಮೊದಲೇ ಅವ್ರು ಹೇಳಿದ್ರು ಯಾರ ಹೆಸರು ಅಂತ ಹೇಳಿ ನಿಮಗೆ ಗೊತ್ತಿದೆ, ಯಾರ ಹತ್ರ ನಾನು ಹೋಗಿದ್ದೀನಿ ಅಂತ ಹೇಳಿ. ಈಗ ಆರೋಪ ಮಾಡೋದಾಯ್ತಂದ್ರೆ ಅವಾಗಲೇ ಮಾಡಬಹುದಾಯ್ತು ಇವರು. ಯಾವ ಪಕ್ಷ ನೀನು ಮಿಕ್ಸ್ ಮಾಡಬೇಡ. ದಯವಿಟ್ಟು ನಾನು ಹೇಳ್ತೀನಿ, ಮಿಕ್ಸ್ ಮಾಡಬೇಡ. ಯಾವ ಪಕ್ಷ ಇಲ್ಲ, ನಾನು ಒಬ್ಬರೇ ಇಲ್ಲಿ ಬಂದು ಇವನ್ನ ರಿಕ್ವೆಸ್ಟ್ ಮಾಡ್ಕೊನಿ ನಿಮ್ ಜೊತೆ ಒಂದು ಪರ್ಸನಲಿ ಭೇಟಿ ಮಾಡಕ್ಕೆ ನಾನು. ಓಕೆ ಶೇಖರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಪದ್ಮಜ, ನೀವು ನಮ್ಮ ಜೊತೆ ಮಾತಾಡೋದಕ್ಕೆ. ಓಕೆ ವೀಕ್ಷಕರೇ, ಆರೋಪ ಪ್ರತ್ಯಾರೋಪಗಳಂತೂ ನಡೆದೇ ಇವೆ, ಆದ್ರೆ ಪದ್ಮಜ ನಾನು ಹೋರಾಟ ಖಂಡಿತ ಮಾಡ್ತೀನಿ, ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರು ಸತ್ಯದ ಪರವಾಗಿದಾರೋ ನ್ಯಾಯ ಅವ್ರ ಪರವಾಗುತ್ತೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.